ಕರ್ನಾಟಕ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿಯು ಅತ್ಯುತ್ತಮ ಹಾಗೂ ನಿಷ್ಠಾವಂತ ಸರ್ಕಾರಿ ಸೇವೆ ಸಲ್ಲಿಸಿದ ನೌಕರರಿಗೆ ನೀಡಲಾಗುವ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಪ್ರಶಸ್ತಿಗೆ ಭಾಜನರಾಗಿರುವ ಗೋಪಿ ಚವಾನ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಇವತ್ತೊಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕಾರ್ಯಕ್ರಮ ಭಾಗಿಯಾಗಲಿಕ್ಕೆ ಸಾಕ್ಷಿಯಾಗಿದ್ದೀವಿ. ಕರ್ನಾಟಕ ಸರ್ಕಾರ ಕಳೆದ ಸುಮಾರು ಅಂದಾಜು 20 ವರ್ಷದ ಹಿಂದುಗಡೆಯಿಂದ ಒಂದು ಹೊಸ ಕಾರ್ಯಕ್ರಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದೆ. ಕರ್ನಾಟಕದ ಆಡಳಿತ ಸೇವೆಯಲ್ಲಿರುವಂಥ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಈ ರಾಜ್ಯದ ಸರ್ಕಾರಿ ನೌಕರರ ಸೇವಾದಕ್ಷತೆ, ಪ್ರಾಮಾಣಿಕತೆ, ನಿಷ್ಠೆಯನ್ನು ಗುರುತಿಸಿ ಅಂಥ ಒಂದು ಪ್ರಾಮಾಣಿಕ ಸೇವೆಯಲ್ಲಿ ತೊಡಗಿದಂಥ ಸರ್ಕಾರಿ ನೌಕರರನ್ನು ಗುರುತಿಸಿ ಅವರನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಪುರಸ್ಕಾರ ಸನ್ಮಾನ ಮಾಡಿ ಪ್ರಶಸ್ತಿ ನೀಡುವಂಥ ಕಾರ್ಯಕ್ರಮ ಸುಮಾರು 20 ವರ್ಷದಿಂದ ಜಾರಿಗೆ ಬಂದಿದೆ. ಈ ಕಳೆದ 20 ವರ್ಷದಲ್ಲಿ ಅನೇಕ ಜನ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಈ ಸರ್ವೋನ್ನತ ಒಂದು ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಭಾಗಿಯಾಗಿದ್ದಾರೆ. ಇವತ್ತು ನಮ್ಮ ದಾಂಡೇಲಿ ತಾಲೂಕು ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ದಾಂಡೇಲಿ ತಾಲೂಕಿನ ಈ ತಹಸೀಲ್ದಾರ್ ಕಚೇರಿಯ ನಮ್ಮ ಆತ್ಮೀಯ ಮಿತ್ರರಾದಂಥ ಶ್ರೀ ಗೋಪಿ ಚವಾನ್ ಅವರು ಈ ವರ್ಷದ ಜಿಲ್ಲಾ ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಆಯ್ಕೆಯಾಗಿ ಬಹಳ ಖುಷಿ ಪಡುವಂಥ ವಿಚಾರ. ನಾನು ಕಳೆದ ಸುಮಾರು ಒಂದು 3-4 ವರ್ಷದಿಂದ ಶ್ರೀ ಗೋಪಿ ಚವಾನ್ ಅವರಿಗೆ ನಾನು ಪರಿಚಯ ಮಾಡ್ತಾ ಇದ್ದೇನೆ. ನನ್ನ ಅನುಭವದ ಪ್ರಕಾರ ಹಾಗೂ ಬಹಳ ನನ್ನ ಮಿತ್ರರು ಸಾರ್ವಜನಿಕರ ಅಭಿಪ್ರಾಯದ ಪ್ರಕಾರ ಯಾವತ್ತು ಸರ್ಕಾರಿ ಸಾರ್ವಜನಿಕರು ಇವರು ಕಚೇರಿಗೆ ಬಂದಾಗ ಸಾರ್ವಜನಿಕ ಜೊತೆಗೆ ಇಲ್ಲಿ ಬರುವಂಥ ವಿವಿಧ ಕೆಲಸಗಳಿಗೆ ಬಂದಂಥ ಜನರ ಜೊತೆಗೆ ಸೌಹಾರ್ದಯುತವಾಗಿ ಪ್ರೀತಿಯಿಂದ ಗೌರವದಿಂದ ಅವ್ರ ಜೊತೆಗೆ ಮಾತಾಡಿ ಆದಷ್ಟು ಶೀಘ್ರದಲ್ಲಿ ಅವ್ರು ಕೆಲಸ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಮತ್ತು ಯಾವತ್ತೂ ಸಾರ್ವಜನಿಕ ಜೊತೆಗೆ ಅವರು ಅಧಿಕಾರ ದರ್ಪ ಆಗಲಿ ಅಗೌರವದಿಂದ ನಡ್ಕೊಂಡಿಲ್ಲ. ಇದು ನನ್ನ ಅನುಭವದ ಮಾತು ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ಹಾಗೂ ಏನಂತಾರೆ ಮುಖಸ್ತುತಿನೂ ಅಲ್ಲ. ಇದು ಫ್ಯಾಕ್ಟ್ ಹೇಳ್ತಾ ಇದ್ದರೆ ನನಗಾದ ಅನುಭವ ಹೇಳ್ತಾ ಇದ್ದೇನೆ. ಅವರು ಸಾರ್ವಜನಿಕ ಆ ರೀತಿ ನಡ್ಕೊಂಡಿದ್ದಾರೆ. ಇವತ್ತು ಈ ದಾಂಡೇಲಿ ತಹಸೀಲ್ದಾರ್ ಕಚೇರಿಗೆ ಒಂದು ಒಳ್ಳೆಯ ಹೆಸರು ಬರೋಕ್ಕೆ ಇಂಥ ಅಧಿಕಾರಿ ವರ್ಗ ಇಲ್ಲಿ ಸೇವೆ ಸಲ್ಲಿಸಿದಾಗ ದಾಂಡೇಲಿಯ ಜನತೆಯ ಸೇವೆ ಅವರು ಕೊಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳಿಗೆ ಇಂಥ ಪ್ರಶಸ್ತಿ ಇನ್ನೂ ಮುಂದಿನ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನವರಿಗೆ ಪ್ರೋತ್ಸಾಹ ಪ್ರಶಸ್ತಿ ಸಿಗಲಿ ಅಂತೇಳಿ ನಾನು ದೇವರಲ್ಲೇ ಬಿಟ್ಕೊಳ್ತೀನಿ. ಶ್ರೀಕಾಂತನ ಒಂದು ಒಳ್ಳೆ ಮಾತು ಹೇಳಿದ್ರು. ಅವ್ರಿಗೆ ಶೀಘ್ರದಲ್ಲಿ ಪದೋನ್ನತಿಯಾಗಿ ಅವರು ತಹಸೀಲ್ದಾರಾಗಿ ಆಯ್ಕೆಯಾಗಿ ಮತ್ತೆ ನಮ್ಮ ದಾಂಡೇಲಿ ತಾಲೂಕಿಗೆ ಸೇವೆ ಸಲ್ಲಿಸುವಂತಾಗಲಿ ಅಂತೇಳಿ ನಮ್ಮೆಲ್ಲರ ಅದಕ್ಕಾಗಿ ನಾವೆಲ್ಲ ವಿವಿಧ ದಲಿತ ಪರ ಸಂಘಟನೆಗಳು, ವಿವಿಧ ರೈತರ ಸಂಘಟನೆಗಳ ಪರವಾಗಿ ದಾಂಡೇಲಿಯ ಒಂದು ಎಲ್ಲ ಸಂಘಟನೆಗಳ ಪರವಾಗಿ ಅವರಿಗೆ ಆತ್ಮೀಯವಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವೇಟ್ ಕಡಿಮೆ. ಇವತ್ತು
ಒಂದು ದುಃಖಕರ ಸಂಗತಿಯನ್ನು ಬಂದಿದ್ದೇವೆ. ಈಗ ಒಂದು ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ನಾವು ಇಲ್ಲಿ ಮೇಲ್ಗಡೆ ಬಂದಿದ್ದೇವೆ. ಸದಾ ನಗಮುಖದ ಸರದಾರನಾಗಿ ಈ ಒಂದು ದಾಂಡೇಲಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಯಾರ ಬಾಯಲ್ಲೂ ಕೂಡ ಯಾರ ಹೆಸರಿರ್ತದೆ ಅಂತ ಕೇಳಿದ್ರೆ ಗೋಪಿ ಚವ್ಹಾಣ್. ಯಾರೂ ಇಲ್ಲ. ಇವತ್ತು ಇಲ್ಲಿ ಬಂದವರು ಹೊರಗಡೆ ಬಂದರು ಅಂತಂದರೆ ಗೋಪಿ ಚವ್ಹಾಣ್ ಇದ್ದಾರಾ, ಗೋಪಿ ಚವ್ಹಾಣ್ ಏನು ಕೇಳಿದ್ರು ಬರೇ ಗೋಪಿ ಚವ್ಹಾಣ್ ಅಂತ ಬರ್ತದೆ. ಹಾಗಾಗಿ ಅಂಥ ಒಂದು ಹೆಸರನ್ನು ಸಾರ್ವಜನಿಕ ವಲಯದಲ್ಲಿ ಗಳಿಸಿದಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ ಅಂತಂದರೆ ನಮಗೆ ತುಂಬ ಸಂತೋಷ. ಹಾಗಾಗಿ ಅವರಿಗೆ ನಾವು ಎಲ್ಲ ದಾಂಡೇಲಿಯ ವಿವಿಧ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇವತ್ತು ಸಣ್ಣದಾದಂಥ ಒಂದು ಏನು ನಾವು ಸನ್ಮಾನವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಆ ಸನ್ಮಾನವನ್ನು ಪ್ರೀತಿಯಿಂದ ಅವರು ಸ್ವೀಕರಿಸಿದ್ದಾರೆ. ಈಗ ಶ್ರೀಕಾಂತ್ ಸರ್ ಅವರು ಒಂದು ಮಾತು ಹೇಳಿದರು, ನಂದು ಕೂಡ ಅದು ಆಶೆ ಆಗಿತ್ತು. ಅವರು ಆಗಲೇ ಹೇಳಿಬಿಟ್ರು ಏನು ಅಂತ ಕೇಳಿದ್ರೆ ಇಂಥ ವ್ಯಕ್ತಿಗಳು ನಮ್ಮ ದಾಂಡೇಲಿ ತಾಲೂಕಿಗೆ ತಹಸೀಲ್ದಾರ್ ಆಗಿ ಬಂದರೆ ನಾವು ಭಾಗ್ಯವಂತರು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹೇಳಿ ಮಾತು. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಅದ್ರ ಜೊತೆಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನೇ ಹೇಳ್ತಾರೆ. ಈ ಮಟ್ಟಕ್ಕೆ ಬರಬೇಕು, ನಿಮ್ಮ ಜೊತೆ ರಿಕಗ್ನೈಸ್ ಆಗಬೇಕು ಅಂತಂದರೆ ಭಾಗ್ಯನೇ ಅಂತ ನಾನು ಅನ್ಕೊತೀನಿ. ಅದ್ರ ಜೊತೆಗೆ ನನ್ನ ಸೇವೆ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ಇದ್ರ ಮೇಲೆ ನನಗೆ ಗೊತ್ತಾಗುತ್ತೆ. ಇದೇ ರೀತಿ ಇನ್ನೂ ಜವಾಬ್ದಾರಿಗಳನ್ನ ನೀವು ಹೆಚ್ಚು ಕೊಡ್ತಾ ಇದ್ದೀರಿ. ಇನ್ನು ಮುಂದೆ ನಾನು ಇದೇ ರೀತಿ ಜವಾಬ್ದಾರಿಗಳನ್ನ ತೊಗೊಂಡು ಮುಂದೆ ಮಾಡಲಿಕ್ಕೂ ಕೂಡ ಇಷ್ಟಪಡ್ತೀನಿ. ಈ ರೀತಿಯಾಗಿ ಇಷ್ಟೆಲ್ಲ ಜನ ಬಂದು ಇಷ್ಟೆಲ್ಲ ಜನ ನನಗೆ ರಿಕಗ್ನೈಸ್ ಮಾಡಿ ನೀವು ಇದೊಂದು ಏನು ಸನ್ಮಾನ ಅಲ್ಲ, ಇದು ನನಗೆ ಒಂದು ಮುಂದಿನ ದಾರಿದೀಪನೆ ಅಂತ ಹೇಳ್ಕೊತೀನಿ. ಎಲ್ಲರಿಗೂ ಕೂಡ ಮತ್ತೊಂದು ಸಾರಿ ಹೃತ್ಪೂರ್ವಕ ಧನ್ಯವಾದಗಳು. ಸೂರ್ಯೋದಯದ ಮುನ್ನವೇ ಕಚೇರಿಯ ಬಾಗಿಲು ತೆರೆದು ಜನಸಾಮಾನ್ಯರ ಕಷ್ಟಗಳನ್ನು ಕೇಳುತ್ತಾ ಸಾಗಿ ನಗು ನಗುತ್ತಾ ನಿಮ್ಮ ಬೆವರಿನ ಹನಿ ಪ್ರತಿ ಕಡತದ ಪುಟದಲ್ಲಿ ಮೂಡಿದೆ. ಸೇವೆಯ ತಪಸ್ಸು ಇಂದು ಗೌರವ ಶಿಖರವ ಏರಿದೆ. ಸರ್ವೋತ್ತಮದ ಪದಕದಲ್ಲಿ ಮಿಂಚುತ್ತಿದೆ ನಿಮ್ಮ ಕರ್ತವ್ಯ. ಗೋಪಿ ಚವ್ಹಾಣ್ ನಾಡಿಗೆ ಸಿಕ್ಕಿದೆ ಒಂದು ಹೆಮ್ಮೆಯ ಭಾಗ್ಯ. ಗೋಪಿ ಚವ್ಹಾಣ್ ನಿಮ್ಮ ಹಾದಿ ನಮಗೆ ದಾರಿ, ಪ್ರಶಸ್ತಿಯು ಗೌರವದ ಮುತ್ತಿನ ಸವಾರಿ. ನಗುತ್ತ ನಡೆದರೆ ನಾಳೆ ಸುಂದರವಾಗುವುದು, ಇಂಥ ಸೇವೆಗೆ ಇಡೀ ರಾಜ್ಯವೇ ತಲೆಬಾಗುವುದು. ಗೋಪಿ ಚವ್ಹಾಣ್ ನಿಮ್ಮ ಹಾದಿ ನಮಗೆ ದಾರಿ, ಪ್ರಶಸ್ತಿಯು ಗೌರವದ ಮುತ್ತಿನ ಸವಾರಿ. ಗೋಪಿ ಚವ್ಹಾಣ್ ನಿಮ್ಮ ಹೆಸರು ಪ್ರಜ್ವಲಿಸಿತು, ಸರ್ವೋತ್ತಮ ಸೇವಾ ಪ್ರಶಸ್ತಿ ಲಭಿಸಿತು.